ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತಮಟೆ ಕಲಾವಿದ ಬಾನಂದೂರು ಕುಮಾರ್. ತಮಟೆ ಕಲಾವಿದ್ರು ಪ್ರವೀಣ್ ಅಂತ ಹೇಳಿ ಉಜ್ಜುನಿ ಹುಲಿಯೂರು ದುರ್ಗದ ಹತ್ರ ಕುಣಿಗಲ್ ತಾಲೂಕಿನವರು 14 ಇಂಚಿನ ಕಬ್ಬಿಣದ ತಮಟೆ ಬೇಕು ಅಂತ ಕೇಳಿದ್ರು. ಹಾಗೂ ಫೈಬರ್ ಸೀಟು ಕೇಸರಿ ಕಲರ್ ಬೇಕು ಅಂತ ಕೇಳಿದ್ರು. ಹಾಗೂ ಬೆಲ್ಟ್ ಕೇಳಿದ್ರು. ಒಂದು ತಮಟೆ ಬಳೆ ಎಷ್ಟು ಇಂಚಿದೆ ಅಂತ ನಮ್ಗೆ ಗೊತ್ತಾಗೋದೇ ಈ ಬಳೆಯಿಂದ. ಬಳೆಗಿಂತ 1 ಇಂಚು ಜಾಸ್ತಿ ಫ್ಲಾಟ್ ಇರುತ್ತೆ. ಇದು ಬಂದು ಸೈಕಲ್ ವೆಲ್ಡಿಂಗ್ ಲೂಬ್. ಇದು ಸಾಮಾನ್ಯವಾಗಿ ಎಲ್ಲೂ ಸಿಗಲ್ಲ. ಇದು ನಟ್ಟು ಬೋಲ್ಟ್ ನಲ್ಲಿ ಜಾಸ್ತಿ ದುಬಾರಿ ಅನ್ನೋದು ಈ ಲೂಬೆ. ಈ ವಿಡಿಯೋ ಏನಾದ್ರು ಲೂಬ್ ರೆಡಿ ಮಾಡುವಂತ ಕಂಪ್ನಿಯವರು ನೋಡ್ತಾ ಇದ್ರೆ ದಯವಿಟ್ಟು ಎಕ್ಸ್ಟ್ರಾ ಬೋಲ್ಟ್ ಸಿಗೋ ತರ ನಮ್ಗೆ ಮ್ಯಾನುಫ್ಯಾಕ್ಚರ್ ಮಾಡಿ ದಯವಿಟ್ಟು ಕೊಡಿ, ಅವಶ್ಯಕತೆ ಇದೆ. ಹಾಗೂ ಜೆ ಬೋಲ್ಟ್ ರೆಡಿ ಮಾಡುವಂತ ಕಂಪ್ನಿಯವರು ಏನಾರ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ರೆ ಸ್ಟೀಲ್ ರಾಡ್ ಅಲ್ಲಿ ಜೆ ನಟ್ ನ ರೆಡಿ ಮಾಡ್ಕೊಡಿ. ಪ್ರವೀಣ್ ಅವರು ತಮಟೆಗೆ ಬೆಲ್ಟ್ ಬೇಕು ಅಂತ ಕೇಳಿದ್ರು, ಅದು ಬ್ಲೂ ಕಲರ್ ಹಾಕೊಡ್ತಾ ಇದ್ದೀನಿ. ನಾವು ರೆಡಿ ಮಾಡುವಂತ ತಮಟೆ ತುಂಬಾ ಕ್ವಾಲಿಟಿ ಆಗಿರ್ತದೆ ಹಾಗೂ ಚೆನ್ನಾಗಿ ಸೌಂಡ್ ಬರ್ತದೆ. ಅದರಿಂದ ಹೆಚ್ಚು ಜನ ನಮ್ಮ ಹತ್ರ ತಮಟೆನ ತಗೊಂಡೋಯ್ತಾರೆ. ಪ್ರವೀಣ್ ಅವರು ನನಗೆ ಫೋನ್ ಮಾಡಿ ತಮಟೆ ಬುಕ್ ಮಾಡೋದಕ್ಕೆ ಮುಂಚೆ ಎಷ್ಟು ರೈಟು, ಅದು ಏನ್ ಪ್ರೈಸ್ ಬರ್ತದೆ ಹೇಳಿ ಅಂತ ಕೇಳ್ಕೊಂಡ್ರು. ಆಮೇಲೆ ಅವರ ಸ್ನೇಹಿತರು ಇನ್ನಿಬ್ರು ಫೋನ್ ಮಾಡ್ಬಿಟ್ಟು ಎಷ್ಟು ರೈಟು ಅಂತ ಅವರು ಸಹ ಕೇಳ್ಕೊಂಡ್ರು. ಇವರು ಯಾಕೆ ಈ ತರ ಮಾಡಿದ್ರು ಅಂತ ಹೇಳಿದ್ರೆ ಒಬ್ಬರಿಗೊಂಥರ ಇನ್ನೊಬ್ಬರಿಗೊಂಥರ ರೇಟ್ ಹೇಳ್ತಾರೆ. ಅದನ್ನ ತಿಳ್ಕೊಳ್ಳೋಕೋಸ್ಕರ ನಮ್ಗೆ ಕಾಲ್ ಮಾಡಿದ್ರು. ನನಗೆ ಗೊತ್ತಿಲ್ದೇನೆ ಅವರ ಫ್ಲಾಟ್ ಮುಚ್ಚೋ ದಿನ ಅವ್ರು 3 ಜನನು ಸಹ ನಮ್ಮ ಮನೆ ಹತ್ರ ಬಂದಿದ್ರು. ಈ ವಿಡಿಯೋದಲ್ಲಿ ಅವ್ರ ಜೊತೆ ನಾನು ಮಾತಾಡ್ತಾ ಇರೋದು, ಆದ್ರೆ ಅವ್ರ ಮುಖ ಮಾತ್ರ ಕಾಣಿಸ್ತಾ ಇಲ್ಲ. ನಿಮ್ಮ ಹತ್ರ ಯಾವ್ಯಾವ ಸೈಜ್ ತಮಟೆ ಇವೆ ಮತ್ತೆ ಏನೇನ್ ರೈಟ್ ಅಲ್ಲಿ ಕೊಡ್ತಾ ಇದ್ದೀರಾ, ಈಗ ಮುಚ್ತಾರ ತಮಟೆ ಎಷ್ಟು ಕೊಡ್ತಾ ಇದ್ದೀರಾ ಅಂತ ಕೇಳ್ಕೊಂಡ್ರು. ತಮ್ಮ ಡೌಟ್ ಎಲ್ಲ ತಿಳ್ಕೊಂಡು ಎಷ್ಟು ರೈಟು ಏನು ಅಂತ ಹೇಳಿ ಲಾಸ್ಟ್ ಫೈನಲ್ ಅಲ್ಲಿ ಈ ಮುತ್ತಾರ ತಮಟೆ ನಮ್ದೇ ಅಂತ ಹೇಳಿದ್ರು. ಅಲ್ಲಿವರೆಗೂ ನನ್ಗೆ ಗೊತ್ತೇ ಆಗಿಲ್ಲ. ನನಗೆ ತುಂಬಾನೇ ಆಶ್ಚರ್ಯ ಆಗ್ಬಿಡ್ತು. ಏನಪ್ಪಾ ಇದು ಈ ತರ ಬಂದು ನಮ್ಮನ್ನ ಪರೀಕ್ಷೆ ಮಾಡ್ತಾವ್ರೆ ಅಂತ. ನಾನೇನಾರ ಸುಳ್ಳು ಹೇಳಿದ್ರೆ ನಾನು ಅಲ್ಲಿ ತಗೊಳಕತ್ತಾ ಇದ್ದೆ. ಕಲಾವಿದರಿಗೆ ಮೋಸ ಮಾಡೋ ಅವಶ್ಯಕತೆ ನನಗಿಲ್ಲ. ತಮಟೆ ಫಿಟ್ ಮಾಡಾದ್ಮೇಲೆ 14 ಇಂಚಿನ ತಮಟೆ ಸೌಂಡು ಹೇಗ್ ಬರುತ್ತೆ ನೋಡೋಣ ಬನ್ನಿ. ತಮಟೆ ಇಸ್ಕೊಂಡಾಗ ನಮ್ಮ ವಿಡಿಯೋನೆಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ಟು ತಮಟೆ ಇಸ್ಕೊಂಡೋದ್ರು. ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ. ಜೈ ಜಾನಪದ.